ನೋಡಿ ಈ ಲೇಔಟ್ ಫುಲ್ ಪ್ರೀಮಿಯಂ ಆಗಿರ್ತಕ್ಕಂಥ ಲೇಔಟ್. ಇಲ್ಲಿ ಯಾರಾದ್ರೂ ಬಂದು ಈ ವರ್ಕ್ ಪೆಂಡಿಂಗ್ ಇತ್ತು ಮಾಡಬೇಕಾಗಿತ್ತು ಅಂತ ಕೂಡ 1% ಕೂಡ ಯಾರು ಹೇಳೋ ಆಗಿಲ್ಲ. ಇದು ಬಯಪ್ಪ ಅಪ್ರೂವ್ಡ್ ಆಗಿ, ರೇರಾ ಅಪ್ರೂವ್ಡ್ ಆಗಿ, ಇಂಡಿವಿಜುವಲ್ ಈ ಖಾತಾ ಇರುವಂತ ಲೇಔಟ್ ಇದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಇದು ಬಯಪ್ಪ ವಿತ್ ರೇರಾ ಅಪ್ರೂವ್ಡ್ ಆಗಿರೋದ್ರಿಂದ ಜಸ್ಟ್ 20% ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, 80% ನಿಮಗೆ ಲೋನ್ ಆಗುತ್ತೆ. ಅದು ಕೂಡ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೇ ಲೋನ್ ಮಾಡಿಸ್ಕೊಡ್ತಾರೆ. 112 ಸೈಟ್ಗಳು ಇರ್ತಕ್ಕಂಥ ಲೇಔಟ್ ಸರ್. ಇದು ಪ್ರೀಮಿಯಂ ಆಗಿದೆ ಅಂತ ಕೇಳೋದಲ್ಲ, ಅವರು ಹೇಳ್ತಾರೆ ಕೇಳಿ ಏನೆಲ್ಲ ಕೊಟ್ಟಿದ್ದೀರಾ ಸರ್ ಪ್ರೀಮಿಯಂ ಆಗಿ ಅಮ್ಯುನಿಟೀಸು. 30 ಫೀಟ್ ವೈಡ್ ಅಂಡ್ ರೋಡ್ಸ್ ಇದೆ, 40 ಫೀಟ್ ವೈಡ್ ಅಂಡ್ ರೋಡ್ಸ್ ಇದೆ ನಿಮಗೆ. ಲೈಕ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಡ್ರೈನೇಜ್ ಸಿಸ್ಟಮ್ ಇದೆ, ಅಂಡರ್ಗ್ರೌಂಡ್ ಸೀವೇಜ್ ಸಿಸ್ಟಮ್ ಇದೆ ನಿಮಗೆ. ವಾಟರ್ ಕನೆಕ್ಷನ್ಸ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ. 1.5 ಲಕ್ಷ ಇರುವಂಥ ಕೆಪಾಸಿಟಿ ಇರುವಂಥ ವಾಟರ್ ಟ್ಯಾಂಕ್ ಇದೆ ನಿಮಗೆ. ಸರ್ ಮಾಡ್ಕೊಡ್ತೀನಿ ನಿಮಗೆ, ಸ್ಲೈಟ್ಲಿ ಹೆಚ್ಚು ಕಡಿಮೆ ಅವ್ರು ಬರಲಿ ಸರ್, ಏನೋ ಒಂದು ಮಾಡ್ಕೊಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ ಯಲಹಂಕ ಮತ್ತು ದೇವನಹಳ್ಳಿ ಹತ್ರದಲ್ಲೇ ಇರ್ತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ಅದು ಗೇಟ್ವೇ ರೆಸಿಡೆನ್ಸಿ ಅಂತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ಈ ಲೇಔಟಲ್ಲಿ ಸೈಟ್ಗಳನ್ನ ಕೊಡ್ತಕ್ಕಂಥವ್ರು ಗೇಟ್ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಸಂಸ್ಥೆಯಿಂದ ನಿಮಗೆ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು. ಇಲ್ಲಿ ಯಾವ್ಯಾವ ಡೈಮೆನ್ಷನಲ್ಲಿದೆ, ಲೋನ್ ಆಗುತ್ತಾ, ಮತ್ತು ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಯಾವ್ಯಾವ ಥರ ಸೈಟ್ಗಳಿದ್ದಾವೆ, ಯಾವ ಸೈಡ್ ಇದ್ದಾವೆ, ಯಾವ ಫೇಸಿಂಗ್ ಇದ್ದಾವೆ, ಮತ್ತು ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಸುತ್ತಮುತ್ತ ಏನೆಲ್ಲ ಡೆವಲಪ್ಮೆಂಟ್ ಇದೆ, ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಗೇಟ್ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಕಡೆಯಿಂದ ವರದರಾಜ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ವೆಲ್ಕಮ್ ಟು MVP ಕನ್ನಡ ಚಾನಲ್ ಸರ್. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಲೇಔಟ್ ನೋಡಿದ ತಕ್ಷಣನೇ ಒಂದು ಖುಷಿ ಅನ್ಸುತ್ತೆ. ಅವರು ಕೂಡ ನೋಡ್ತಾ ಇರ್ತಾರೆ. 100 ಲೇಔಟ್ಗಳನ್ನ ತೋರಿಸಿದೀವಿ ನಮ್ಮ ಚಾನಲಲ್ಲಿ. ಈ ತರ ಎಲ್ಲ ಲೇಔಟ್ ನೋಡಿದಾಗ ಏನೋ ಒಂಥರ ಖುಷಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪೇಂಟಿಂಗ್ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಒಂದು ಅಮ್ಯುನಿಟೀಸ್ ಅಂತ ಹೇಳ್ತಾ ಇದ್ರು, ಒಂಥರ ಖುಷಿ ಆಗುತ್ತೆ ಆ ಕ್ವಾಲಿಟೀಸು. ಇದ್ರ ಬಗ್ಗೆ ಜಾಸ್ತಿ ತಡ ಮಾಡದೆ ಡೀಟೇಲ್ಸ್ನ ತಿಳಿಸ್ಕೊಡೋಣ ಸರ್. ಅದಕ್ಕಿಂತ ಮುಂಚೆ ನಿಮ್ಮ ಗೇಟ್ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಮೊದಲನೇ ಸಾರಿ ನಿಮ್ಮ ಸಂಸ್ಥೆ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ. ಎಲ್ಲ MVP ಕನ್ನಡ ಚಾನೆಲ್ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವರದರಾಜ್ ಅಂತ. ನಮ್ಮ ಸಂಸ್ಥೆ ಹೆಸರು ನಿಮಗೆ ಗೇಟ್ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಪ್ರಾಜೆಕ್ಟ್ ಹೆಸರು ನಿಮಗೆ ಗೇಟ್ವೇ ರೆಸಿಡೆನ್ಸಿ ಅಂತ. ನಮ್ಮ ಸಂಸ್ಥೆಯಿಂದ ಈಗಾಗಲೇ ಒಂದು 15 ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಸರ್. 15 ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದು ಒಂದು ಲೈಕ್ 16th ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇದು ನಿಮಗೆ ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಎಲ್ಲ ಮಾಡಿ ಒಂದು ರೆಡಿ ಆಗಿರುವಂಥ ಇದು 16ನೇ ಪ್ರಾಜೆಕ್ಟ್. ಇದು 16ನೇ ಪ್ರಾಜೆಕ್ಟ್. ಓಕೆ, ಅಂದರೆ ನಿಮ್ಮ ಕಂಪ್ನಿ ಉದ್ದೇಶನೇ ಇರೋ 15 ಪ್ರಾಜೆಕ್ಟ್ಗಳು ಕೂಡ ಇದೇ ಥರನೇ ಮಾಡ್ಕೊತ ಬಂದಿದ್ರೆ ಹೇಗೆ ಸರ್? ಒಂದೊಂದು ಪ್ರಾಜೆಕ್ಟಲ್ಲೂ ಒಂದೊಂದು ಸ್ಟೇಜಲ್ಲಿ ನಿಮಗೆ ಡಿಫ್ರೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಇದು ಸ್ವಲ್ಪ ನಿಮಗೆ ಸ್ವಲ್ಪ ಇನ್ನೂ ಒಂದು ಹೈ ರೇಂಜಲ್ಲಿ, ಹೈ ಎಂಡಲ್ಲಿ ಡೆವಲಪ್ಮೆಂಟ್ಸನ್ನು ಕೊಟ್ಟಿದ್ದೀವಿ ಸರ್. ಓಕೆ, ನೋಡಿದ್ರಲ್ವಾ, ಗೇಟ್ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕಡೆಯಿಂದ ಇಷ್ಟು ವರ್ಷ ಇದು ಸುಮಾರು 16ನೇ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸರ್, ಜಾಸ್ತಿ ತಡ ಮಾಡೋದು ಬೇಡ, ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ? ನಾನು ಹೇಳಿದೆ ದೇವನಹಳ್ಳಿ ಮತ್ತೆ ಯಲಹಂಕ ಹತ್ರ ಅಂತ ಹೇಳಿದ್ದೀನಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು ಲೇಔಟ್? ಸರ್, ನಮ್ಮ ಲೇಔಟ್ ನಿಮಗೆ ದೇವನಹಳ್ಳಿ ಇನ್ ಬಿಟ್ವೀನ್ ಯಲಹಂಕ ಬರುತ್ತೆ. ಈ ರೋಡ್ಗೆ ಏನಂತ ಕರೀತಾರೆ ಅಂದ್ರೆ ಚಪ್ರಕಲ್ IVC ರೋಡ್ ಅಂತ ಕರೀತಾರೆ. ಚಪ್ರಕಲ್ IVC ರೋಡ್ ಅಂತ ಕರೀತಾರೆ. ಇಲ್ಲೇ ನಿಮಗೆ ಪಕ್ಕದಲ್ಲೇ ಹೆಗ್ಗನಹಳ್ಳಿ ವಿಲೇಜ್ ಇದೆ. ಅಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ, ಮನೆಗಳೆಲ್ಲ ಕಾಣ್ತಿದೆಯಲ್ಲ, ಅದು ನಿಮ್ಗೆ ಹೆಗ್ಗನಹಳ್ಳಿ ವಿಲೇಜ್ ಅಂತ. ನಮ್ಗೆ 2 ಗೇಟ್ ಇದೆ, 2 ದ್ವಾರಗಳಿದೆ. ಇಲ್ಲಿ ಈಸ್ಟ್ ಮತ್ತೆ ವೆಸ್ಟ್ ಇದೆ. ನಿಮ್ಗೆ ಎರಡೂ ಕಡೆ ನಿಮ್ಗೆ BMTC ಬಸ್ಸಸ್ ಕನೆಕ್ಟಿವಿಟಿ ಇದೆ ನಿಮ್ಗೆ. ಅಂದ್ರೆ ಇದೇನಾ? ಹೌದು, ಇದೊಂದಿದೆ, ಇದೊಂದು ಗೇಟ್ ಇದೆ ನಿಮ್ಗೆ. ಓಕೆ, ನಿಮ್ಗೆ ಮೇನ್ ಎಂಟ್ರೆನ್ಸ್ ಆ ಕಡೆ ಇದೆ, ಅಲ್ಲೂ ಇದೆ. 100 ಫೀಟ್ ರೋಡ್ ಇದೆ ನಿಮ್ಗೆ. ಓಕೆ, ಅಂದ್ರೆ ಈಗ ದೇವನಹಳ್ಳಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ, ಯಲಹಂಕಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು? ಸರ್, ಯಲಹಂಕಕ್ಕೆ ನಿಮ್ಗೆ ಇಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ, ದೇವನಹಳ್ಳಿಗೂ ನಿಮ್ಗೆ ಇಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ. ಇನ್ ಬಿಟ್ವೀನ್ ಅಲ್ಲೇ ಮಧ್ಯದಲ್ಲೇ ಇದೀವಿ ನಾವು. ಓಕೆ ಸರ್, ಹಾಗಾದ್ರೆ ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಗಳಿದಾವೆ ಸರ್? ಈ ಲೇಔಟ್ ಅಲ್ಲಿ ಒಟ್ಟು ನಿಮ್ಗೆ 112 ಸೈಟ್ಸ್ ಇದೆ. 112 ಪ್ಲಾಟ್ಸ್ ಇದೆ. ಈಗ 112 ಪ್ಲಾಟ್ಸ್ ಅಲ್ಲಿ ಈಗಾಗಲೇ ನಿಮ್ಗೆ ಆಲ್ಮೋಸ್ಟ್ ಒಂದು 50% ಸೋಲ್ಡ್ ಆಗಿದೆ.
ಎಲ್ಲ ಯೂಟ್ಯೂಬ್ ಚಾನಲ್ಸ್ ಇಂದಾನೆ ನೋಡ್ಕೊಂಡು ಬಂದು ಆ ಸೈಟ್ಸ್ ನ ಬೇಗ ಬೇಗ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೊಂದು 50% ಪ್ಲಾಟ್ಸ್ ಅವೈಲೇಬಲ್ ಇದೆ. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸಿಗ್ಬೋದು ಸರ್? ನಮ್ಮಲ್ಲಿ ಇರೋದು ನಿಮಗೆ 2 ಡೈಮೆನ್ಷನ್, ಒಂದು 30x40, ಒಂದು 30x50. ಈ 30x50 ಸೈಟ್ಸ್ ಎಲ್ಲ ಸೇಲ್ ಆಗಿದೆ. 30-40 ಮಾತ್ರ ಇರುತ್ತೆ. 30-40 ಮಾತ್ರನೇ ಅವೈಲೇಬಲ್ ಇದೆ. ಆಡ್ ಡೈಮೆನ್ಷನ್ ಆ ಥರ ಯಾವುದು ಆಡ್ ಡೈಮೆನ್ಷನ್ಸ್ ಇಲ್ಲ. ಓಕೆ, 30-40, 30-50 ಅದ್ರಲ್ಲಿ 30-50 ಸೋಲ್ಡ್ ಔಟ್, 30-40 ಮಾತ್ರ ಇರ್ತಕ್ಕಂಥದ್ದು. 30-40 ಮಾತ್ರ ಇರೋದು. ಅದರಲ್ಲಿ ಒಂದು 5-6 ನಿಮಗೆ ಆಡ್ ಡೈಮೆನ್ಷನ್ಸ್ ಪ್ಲಾಟ್ಸ್ ಇದಾವೆ, ಸಿಗಬಹುದು ಅಲ್ವಾ ಸರ್? ಹೌದು. ಓಕೆ ಸರ್, ಏನ್ ಅಪ್ರೂವ್ಡ್ ಬರುತ್ತೆ ಇಲ್ಲಿ ಒಟ್ಟು? ಸರ್ ಇದು ಬಯಪಾ ಅಪ್ರೂವ್ಡ್, ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಬರುತ್ತೆ. ಇದು ಏರ್ಪೋರ್ಟ್ ಪಕ್ಕದಲ್ಲಿ ಬರೋದ್ರಿಂದ ಸೊ ಇದು ಬಯಪಾ ಅಪ್ರೂವ್ಡ್ ಅಂತಾರೆ. ಬಯಪಾ ಅಪ್ರೂವ್ಡ್ ಆಗಿದೆ ನಿಮಗೆ, ಲೈಕ್ ರೆರಾ ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಇ ಖಾತಾಸ್ ಇದೆ. ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಬಯಪಾ ಅಪ್ರೂವ್ಡ್ ವಿತ್ ರೇರಾ, ಬಯಪಾ ಅಪ್ರೂವ್ಡ್ ವಿತ್ ರೆರಾ ಆಗಿದೆ. ಇಂಡಿವಿಜುವಲ್ ಇ ಖಾತಾಸು ಇದೆ. ಇಂಡಿವಿಜುವಲ್ ಇ ಖಾತಾಸ್ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಲ್ಲ? ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಓಕೆ ಸರ್, ಸುತ್ತಮುತ್ತ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದರೆ ಈ ಲೇಔಟ್ನಲ್ಲಿ ಸೈಟ್ ತಗೊಂತಕ್ಕಂಥವ್ರಿಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಹೇಳಿ ಸರ್. ಸರ್, ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ನಾವು ಮಧ್ಯದಲ್ಲಿದ್ದೀವಿ. ಈಗ ನಮ್ಮ ಲೇಔಟ್ ಎದುರುಗಡೆ ನಿಮ್ಗೆ 100 ನೀವು ಎಂಟ್ರಿ ಆದ್ರಲ್ವಾ, ಆ ರೋಡಲ್ಲೇ ನಿಮಗೆ ಇದನ್ನ ಎಜುಕೇಶನಲ್ ಕಾರಿಡಾರ್ ಅಂತಾನೆ ಕರಿಬಹುದು. ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಿದೆ ನಿಮಗೆ. ಪಡ್ಕೊಂಡೆ ಡ್ರಾವಿಡ್ ಸ್ಪೋರ್ಟ್ಸ್ ಅಕಾಡೆಮಿ ಬರುತ್ತೆ. ಅದಾದ ನಂತರ ನಿಮಗೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇದೆ. ಪಕ್ಕದಲ್ಲೇ ನಿಮಗೆ 300 ಒಂದು ಮೀಟರಲ್ಲೇ ನಿಮಗೆ ಇನ್ಫೋಸಿಸ್, ಅಪ್ಕಮಿಂಗ್ ಇನ್ಫೋಸಿಸ್ ಕ್ಯಾಂಪಸ್ ಇದೆ. ಅದ ನಂತರ ನಿಮಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಬರುತ್ತೆ. ಅದಾದ ನಂತರ ನಿಮಗೆ RR ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಅದಾದ ನಂತರ ನಿಮಗೆ ಅಮೇಥಿ ಯೂನಿವರ್ಸಿಟಿ ಇದೆ. ಅದಾದ ನಂತರ ನಿಮಗೆ ಗೀತಮ್ ಯೂನಿವರ್ಸಿಟಿ ಇದೆ. STRR ರೋಡ್ ಇದೆ. ಇಂಡಸ್ಟ್ರಿಯಲ್ ಕಾರಿಡಾರ್, ಇಲ್ಲಿಂದ 6 ಕಿಲೋಮೀಟರ್ ಅಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಡಿಕ್ಲೇರ್ ಆಗಿದೆ. ಅಲ್ಲಿ ನಿಮಗೆ ಆಲ್ರೆಡಿ ಆಕ್ಟಿವಿಟಿ ಶುರು ಆಗಿದೆ. ಅದರಲ್ಲಿ ನಿಮಗೆ ಫಾಕ್ಸ್ಕಾನ್ ಅನ್ನುವಂಥ ದೊಡ್ಡ ಆಪಲ್ ಕಂಪನಿ ಸಂಸ್ಥೆ ನಿಮಗೆ ಆಲ್ರೆಡಿ ಆಪರೇಷನ್ಸ್ ಅಲ್ಲಿ ಇದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಇರ್ತಕ್ಕಂಥ ಸುತ್ತಮುತ್ತ ಅದ್ರ ಹತ್ರದಲ್ಲೇ ಇರ್ತಕ್ಕಂಥದ್ದೇ ಈ ಲೇಔಟ್ ಅಲ್ವಾ ಸರ್? ಹಾಗಾಗಿ ಅವ್ರು ಆಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ಗೆ ಒಂದು ಅಪ್ರಿಷಿಯೇಟ್ ಅಂತೂ ಸಿಕ್ಕೇ ಸಿಗುತ್ತೆ, 100% ಸಿಗುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಡೆವಲಪ್ಮೆಂಟ್ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೆಲ್ಲ ಡೆವಲಪ್ಮೆಂಟ್ ಮಾಡಿದಿರಾ ಲೇಔಟ್ ಅಲ್ಲಿ? ಸರ್, ಈಗಾಗಲೇ ನೀವೇ ನೋಡ್ಬೋದು, ಡೆವಲಪ್ಮೆಂಟ್ ಅಂತ ಯಾವುದು ಬಾಕಿ ಇಲ್ಲ, ಎಲ್ಲಾನು ಮಾಡಿ ಮುಗಿಸಿದೀವಿ. ನಿಮ್ಗೆ ರೋಡ್ ಆಗಿರ್ಬೋದು, ನಿಮ್ಗೆ ವಾಟರ್ ಲೈನ್ಸ್ ಆಗಿರ್ಬೋದು, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕ್ ಸಿಸ್ಟಮ್ ಆಗಿರ್ಬೋದು, ಸೀವೇಜ್ ಸಿಸ್ಟಮ್ ಆಗಿರ್ಬೋದು, ವಾಟರ್ ಕನೆಕ್ಷನ್ಸ್ ಆಗಿರ್ಬೋದು, ಸೈಟ್ ಮಾರ್ಕೇಶನ್ಸ್ ಆಗಿರ್ಬೋದು, ಸೈಟ್ ಬೌಂಡ್ರಿ ಸ್ಟೋನ್ಸ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ರೋಡ್ ಸೈಡ್ ಪ್ಲಾಂಟೇಶನ್ಸ್ ಆಗಿರ್ಬೋದು, ಪಾರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದು ಮಾಡಿದ್ದೀವಿ ಸರ್. ನಾನು ಆಗ್ಲೇ ಇಲ್ಲಿ ನೋಡ್ತಾ ಇದ್ದೆ, ಇಲ್ಲೆಲ್ಲ ಒಂಥರ ಮಿನಿ ಪಾರ್ಕ್ ತರ ಕೊಟ್ಟಿದ್ದೀರಾ ಲೇಔಟ್ಗಳ ಮಧ್ಯೆ, ಸೈಟ್ಗಳ ಮಧ್ಯೆ. ಇದೇನೇ ಪಾರ್ಕ್ ಅಂತಾನೆ ಏನ್ ಮೀಸಲಾತಿನ ಅಥವಾ ಪಾರ್ಕ್ ಎಕ್ಸ್ಟ್ರಾ ಕೊಟ್ಟಿದ್ದೀರಾ ಇದರಲ್ಲಿ? ಸರ್, ನಮ್ಮ ಲೇಔಟ್ ಅಲ್ಲಿ ನಿಮಗೆ ದೊಡ್ಡದಾದಂತ ಒಂದು ಪಾರ್ಕ್ ಇದೆ. ಇಲ್ಲೇ ನೋಡ್ಬೋದು. ಇದೊಂದು 23,000 ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ. ದೊಡ್ಡ ಪಾರ್ಕ್ ಇದು. 23,000 ಸ್ಕ್ವೇರ್ ಫೀಟ್? 23,000 ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ. ಅದು ನಿಮಗೆ ಸೀನಿಯರ್ ಸಿಟಿಸನ್ ಪಾರ್ಕ್ ಅಂತ ಹೇಳ್ತೀವಿ. ವಾಕಿಂಗ್ ಟ್ರ್ಯಾಕ್ ಬರುತ್ತೆ. ಅದರಲ್ಲಿ ಮಕ್ಕಳನ್ನ ಆಟ ಆಡೋದಕ್ಕೆ, ಸಂಜೆ ಆದರೆ ಅವ್ರ ವಿಶ್ರಾಂತಿಯಾಗಿ ಕುತ್ಕೊಳ್ಳೋದಕ್ಕೆ ಚೇರ್ಸು ಎಲ್ಲ ಇದೆ ನಿಮಗೆ. ಅಷ್ಟು ದೊಡ್ಡ ಪಾರ್ಕ್ ಕೂಡ ಅವಶ್ಯಕತೆ ಇತ್ತಾ ಇಲ್ಲಿ ಲೇಔಟ್ಗೆ? ಇಲ್ಲ, ಅದು ಕೊಡಲೇಬೇಕು. ಬಯಪಾ ನಾರ್ಮ್ಸ್ ಪ್ರಕಾರನೇ ಮಾಡಿದ್ದೀವಿ. ಬಯಪಾ ರೂಲ್ಸನ್ನು ನಾವು ಎಲ್ಲೂ ನಾವು ಇದು ಮಾಡಲಿಲ್ಲ. ಎಲ್ಲಾನು ಪ್ರಾಪರ್ ಆಗಿ ಮಾಡಿದ್ವಿ ಅಕಾರ್ಡಿಂಗ್ ಟು ದಿ ಬಯಪಾ ನಾರ್ಮ್ಸ್. ಅಂದರೆ ಮನಸ್ಸಾಕ್ಷಿ ಒಪ್ಪೋ ರೀತಿ ಒಂದು ಸೈಟ್ ತಗೋಬೇಕು, ಮನಸ್ಸಾಕ್ಷಿ ಒಪ್ಪೋ ರೀತಿ ಸೈಟ್ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಆ ಪಾರ್ಕ್ ಆಗಿರ್ಬೋದು, ಅಮ್ಯುನಿಟೀಸ್ ಆಗಿರ್ಬೋದು ಎಲ್ಲ ಮಾಡಿರ್ತಕ್ಕಂಥದ್ದು ಅಲ್ವಾ ಸರ್? ಖಂಡಿತ. ಮತ್ತೆ ಹಾಗಾದ್ರೆ ಇಲ್ಲಿ ಸೈಟ್ಗೂ ಒಂಥರ ಮಿನಿ ಪಾರ್ಕ್ ಏನೋ ಸೈಟ್ಗಳ ಮುಂದೆ ಏನೋ ತರ ಮಾಡಿದಿರಲ್ಲ, ಇದ್ಯಾ ಉದ್ದೇಶಕ್ಕೆ? ಸರ್, ಅದೇನಂದ್ರೆ ನಿಮ್ಗೆ ಎಲ್ಲಾರ್ಗು ಒಂದು ಕನ್ಸಿರುತ್ತೆ, ನನ್ನ ಮನೆಯಲ್ಲಿ ಒಂದು ಪುಟ್ಟದೊಂದು ಗಾರ್ಡನ್ ಇರಬೇಕು ಅಂತ. ಸೊ ಅದು ಈ 30-40 ನಲ್ಲಿ ಆ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ನಿಮಗೆ ಮನೆ ಕಟ್ಕೊಂಡು ಲೈಕ್ ಪಾರ್ಕಿಂಗು ಇದೆಲ್ಲ ಒಂದು ಫೆಸಿಲಿಟಿ ಒಂದು ಮಾಡ್ಕೊಂಡಾಗ ಅಲ್ಲಿ 30-40 ನಲ್ಲಿ ಗಾರ್ಡನ್ ಮಾಡ್ಕೊಳ್ಳೋಕೆ ಅವಕಾಶನೇ ಇರಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಪ್ರತಿಯೊಂದು ಸೈಟ್ಗೂ ಆ ಸೈಟ್ ಮುಂದೆನೆ ಒಂದು ಪುಟಾಣಿ ಗಾರ್ಡನ್ ಅನ್ನ ಮಾಡಿದೀವಿ. ಪ್ರತಿಯೊಂದು ಸೈಟ್ಗಳು ಪ್ರತಿಯೊಂದು ಸೈಟ್ಗೂ ಒಂದು ಪುಟಾಣಿ ಗಾರ್ಡನ್ ಅನ್ನು ಮಾಡಿದೀವಿ. ಓಕೆ ಸರ್, ಹಾಗೇನೆ ಇಲ್ಲಿ ಮೇಂಟೆನೆನ್ಸ್ ಆ ಥರ? ಮೇಂಟೆನೆನ್ಸ್ ಎಲ್ಲ ಇದೆ ಸರ್. ನಿಮ್ ಸೆಕ್ಯೂರಿಟಿ ಇದಾರೆ, ನಿಮ್ಗೆ ಗಾರ್ಡನರ್ಸ್ ಇದಾರೆ ನಿಮ್ಗೆ. ಯಾಕಂದ್ರೆ ಎಲ್ಲರೂ ಮನೆ ಕಟ್ಟೋದಕ್ಕೆ ತಗೊಳಲ್ಲ. ಈಗ ಎಕ್ಸಾಂಪಲ್ ಒಂದು ಇನ್ವೆಸ್ಟ್ಮೆಂಟ್ ತಗೊಂತೀವಿ, ಸೈಟ್ ತಗೊಂಡ್ ಬಿಟ್ಬಿಡ್ತೀವಿ. ಮೇಂಟೆನೆನ್ಸ್ ಎಲ್ಲ ಮಾಡ್ತಿರಲ್ವಾ ನಿಮ್ ಕಡೆಯಿಂದ? 100% ಮೇಂಟೆನೆನ್ಸ್ ಮಾಡ್ತೀವಿ. ಓಕೆ, ಮತ್ತೆ 24/7 ಸೆಕ್ಯೂರಿಟಿ? 24/7 ಸೆಕ್ಯೂರಿಟೀಸ್ ಇದಾರೆ ನಿಮ್ಗೆ. ಸೈಟ್ ಇನ್ಚಾರ್ಜ್ ಇರ್ತಾರೆ ನಿಮ್ಗೆ, ಎಲೆಕ್ಟ್ರಿಷಿಯನ್ಸ್ ಇದಾರೆ ನಿಮ್ಗೆ, ಗಾರ್ಡನರ್ಸ್ ಇದಾರೆ, ಎಲ್ಲ ಮೇಂಟೆನೆನ್ಸ್ ಟೀಮ್ ಇದೆ ನಿಮ್ಗೆ.
ಓಕೆ, ಇದೆಲ್ಲ ಏನು ಕರೆಂಟ್ ಮುಖಾಂತರನ ಸ್ಟ್ರೀಟ್ ಲೈಟ್ಸ್ ಅಥವಾ ಸೋಲಾರ್ ಸರ್? ಇಲ್ಲ ಸೋಲಾರ್ ಇಲ್ಲ, ಇದು ನಿಮಗೆ ಮ್ಯಾನ್ಯುವಲ್ ಎಲೆಕ್ಟ್ರಿಕಲ್ ಸ್ಟ್ರೀಟ್ ಲೈಟ್ಸ್. ಅಂಡರ್ಗ್ರೌಂಡ್ ಇಲ್ಲ, ಎಲ್ಲ ಅಂಡರ್ಗ್ರೌಂಡ್ ಎಲ್ಲ ಪ್ರತಿಯೊಂದು. ಎಷ್ಟು ಬೋರ್ ಇದೆ ಸರ್ ಈ ಲೇಔಟ್ಗೆ? ಇಲ್ಲಿ 2 ಬೋರ್ ಇದೆ ನಿಮಗೆ. 1,50,000 ಕೆಪಾಸಿಟಿ ಇರುವಂತ, 1.5 ಲಕ್ಷ ಇರೋ ಕೆಪಾಸಿಟಿ ಇರುವಂತ ವಾಟರ್ ಟ್ಯಾಂಕ್ ಇದೆ ನಿಮಗೆ. ಓಕೆ, ಅಲ್ಲೇ ನೋಡಬಹುದು ಗೇಟ್ವೇ ರೆಸಿಡೆನ್ಸಿ ಅಂತಕ್ಕಂಥದ್ದಲ್ಲಿ ಏನು ನೋಡ್ತಾ ಇದ್ದೀರೋ ಅದೇ ವಾಟರ್ ಟ್ಯಾಂಕ್. 1.5 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ವಾಟರ್ ಟ್ಯಾಂಕ್ ಅದು. ನೀವು ಇಲ್ಲಿ ನೋಡಬಹುದು ಆಲ್ರೆಡಿ ನಿಮಗೆ ಇದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಿಸ್ಟಮ್ ಬರುತ್ತೆ ನಿಮಗೆ. ಆಲ್ರೆಡಿ ಎಲೆಕ್ಟ್ರಿಸಿಟಿ ನಿಮಗೆ ರೆಡಿ ಆಗಿದೆ. ಇದು ಪ್ಲಗ್ ಅಂಡ್ ಪ್ಲೇ, ನಿಮಗೆ ಬಂದ ತಕ್ಷಣ ನೀವು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ರೆಡಿಯಾಗಿ ಎಲೆಕ್ಟ್ರಿಸಿಟಿ ನಿಮಗೆ ರೆಡಿ ಆಗಿದೆ. ಸೊ ಸೀವೇಜ್ ಸಿಸ್ಟಮ್ ಇದೆ ನಿಮಗೆ. ಇದು ಕೂಡ ನಿಮಗೆ ಅಂಡರ್ಗ್ರೌಂಡ್ ಸಿಸ್ಟಮ್ ಇದೆ. ಅಂಡರ್ಗ್ರೌಂಡ್ ಸೀವೇಜ್ ಸಿಸ್ಟಮ್ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ, ಅಂಡರ್ಗ್ರೌಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ ನಿಮಗೆ. ಪ್ರತಿಯೊಂದು ಸೈಟ್ಗೂ ನಿಮಗೆ ವಾಟರ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ, ಸೀವೇಜ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ, ನೇಮ್ ಬೋರ್ಡ್ ಕೊಟ್ಟಿದ್ದೀವಿ. ಸೊ ನಿಮಗೆ 4 ಕಡೆ ಡಿಮಾರ್ಕೇಶನ್ ಆಗಿದೆ ಪ್ರತಿಯೊಂದು ಸೈಟನ್ನು. ನೀವೇ ನೋಡ್ಬೋದು ಇಲ್ಲೆಲ್ಲ 4 ಕಡೆ. ಇದೊಂದೆಲ್ಲ ಪುಟಾಣಿ ಪಾರ್ಕ್, ಆಗ್ಲೇ ಹೇಳಿದಾಗೆ ಪುಟಾಣಿ ಪಾರ್ಕ್ ಒಂದು ಪ್ರತಿಯೊಂದು ಸೈಟ್ ಅಲ್ಲೂ ಯಾವ ತರ ಡೈಮೆನ್ಷನ್ ಆ ತರ ಏನು 30-40 30-50 ಅಂದ್ರೂ ಅದೇ ತರನೇ ಡಿಮಾರ್ಕೇಶನ್ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಸೈಟ್ಗೂ ಪ್ರೈವೇಟ್ ರ್ಯಾಂಪ್ ಇದೆ. ರ್ಯಾಂಪ್ ಆಲ್ರೆಡಿ ಮಾಡಿದೀವಿ ಅವ್ರಿಗೆ. ಪ್ರತಿಯೊಂದು ಸೈಟ್ಗೂ ಪ್ರೈವೇಟ್ ರ್ಯಾಂಪ್ ಇದೆ ನಿಮಗೆ. ಮೀನ್ಸ್ ಅವ್ರ ಕಾರ್ ಏನಾದ್ರು ಹೋಗೋದಕ್ಕೆ ಬರೋದಕ್ಕೆ ಮಾಡ್ಕೋಬಹುದು ಅಲ್ವಾ ಸರ್? ಅಂದ್ರೆ ಇದೇ ಎಂಟ್ರೆನ್ಸ್ ಒಂದು ಸೈಟ್ಗೆ ಮಾಡ್ತಕ್ಕಂಥದ್ದು. ಹೌದು, ಇದೇ ಎಂಟ್ರೆನ್ಸ್. ಈಗ 77 ಸೈಟ್ ನಂಬರ್ ಅಂದ್ರೆ ಇಲ್ಲಿ ನೀವು ಮನೆ ಕಟ್ಕೊಂತೀರಿ ಅಂದ್ರೆ ಇದೇ ಎಂಟ್ರೆನ್ಸ್. ಇದೇ ಎಂಟ್ರೆನ್ಸ್. ಇದು ವಾಸ್ತು ಪ್ರಕಾರನೇ ಮಾಡಿದ್ವಿ. ವಾಸ್ತು ಪ್ರಕಾರನೇ ಮಾಡಿದೀವಿ ನಾವು. ಅಂದ್ರೆ ಎಷ್ಟು ಫೇಸಿಂಗ್ ಅಲ್ಲಿ ಇದೆ ಸರ್ ಇಲ್ಲಿ? ಇಲ್ಲಿ ಈಸ್ಟ್ ಅಂಡ್ ವೆಸ್ಟ್ ಅಂಡ್ ನಾರ್ತ್ ಫೇಸಿಂಗ್ ಬರುತ್ತೆ ಸರ್. 3 ಫೇಸಿಂಗ್ ಅಲ್ಲಿ ಇರ್ತಕ್ಕಂಥದ್ದು. 3 ಫೇಸಿಂಗ್ ಇಲ್ಲಿ ಇರೋದು ನಮ್ಮ. ನೋಡೋರಲ್ಲ, ಅಮ್ಯುನಿಟೀಸ್ ಅಂತೂ ಸೂಪರ್ ಆಗಿ ಕೊಟ್ಟಿದ್ದಾರೆ. ಪಾರ್ಕ್ ಹತ್ತತ್ರ ಎಷ್ಟಂದ್ರಿ ಸರ್? ಅದು 23,000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದೇ ಒಂದು ಪಾರ್ಕ್ ಬರುತ್ತೆ. ಅದು ಬಿಟ್ಟು ನಿಮ್ಗೆ ಇನ್ನ 2 ಪಾರ್ಕ್ ಇದೆ. ಟೋಟಲಿ 1,200 ಸ್ಕ್ವೇರ್ ಫೀಟ್ 30-40 ಸೈಟಿಗೆ ನಾವು ಕೊಡ್ತಕ್ಕಂಥದ್ದು. ಅಂತದ್ರಲ್ಲಿ 23,000 ಸ್ಕ್ವೇರ್ ಫೀಟ್ ಪಾರ್ಕ್ ಕೊಟ್ಟಿರ್ತಕ್ಕಂಥ ದೊಡ್ಡ ಪಾರ್ಕ್ ಅದು. ಈಗ ಪ್ರೈಸಿನ ವಿಚಾರಕ್ಕೆ ಬಂದ್ಬಿಡೋಣ ಸರ್. ಓಕೆ, ಈಗ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಈಗ ನಾವು ಪ್ರೈಸ್ ಅಲ್ಲಿ ಆಕ್ಚುಲಿ ನಾವು ಒಂದು 4 ತಿಂಗಳಿಂದ ಈ ಪ್ರೈಸ್ ನ ರೈಸ್ ಮಾಡ್ಬೇಕಂತ ಇದೀವಿ. ನಾವು ರೈಸ್ ಮಾಡ್ಲಿಲ್ಲ ಪ್ರೈಸ್ ನ. ಸೊ ಈ ಫೆಬ್ರವರಿ ಕೊನೆಯಲ್ಲಿ ಮತ್ತೆ ಪುನಃ ಇದು 6,000 ರೂಪಾಯಿ ಆಗೋದಿದೆ. ಸೊ ನಾವೀಗ ಕರೆಂಟ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು 5,600 ರುಪೀಸ್ ನಿಮಗೆ ನಾವು ಕೋಟ್ ಮಾಡ್ತಾ ಇದೀವಿ ಸರ್. 5,600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದರಲ್ಲೂ ನೆಗೋಷಿಯಬಲ್ ಇದೆಯಾ ಸರ್? ನೆಗೋಷಿಯಬಲ್ ಇಲ್ಲ, ಈಗ ಎಲ್ಲ ಫಿಕ್ಸ್ಡ್ ಆಗಿದೆ. ಪ್ರೈಸ್ ಜಾಸ್ತಿ ಮಾಡೋದಿದೆ. ಸೊ ಏನೋ ಒಂದು ಮಾಡೋಣ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದಾಗ ಏನೋ ಒಂದು ಮಾಡೋಣ. 5,600 ರೂಪಾಯಿ ಪರ್ ಸ್ಕ್ವೇರ್ ಫೀಟು, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬೈಯಪ್ಪ ಅಪ್ರೂವ್ಡ್ ಯಾರಿಗೆಲ್ಲ ಬೇಕೋ ನೋಡಿ, 2 ಡೈಮೆನ್ಷನ್ ಇಲ್ಲಿ ಇರ್ತಕ್ಕಂಥದ್ದು. ಆಲ್ರೆಡಿ 50% ಸೈಟ್ಗಳು ಸೋಲ್ಡ್ ಔಟ್. ಓಕೆ ಸರ್, ಈಗ ಸೈಟ್ ನೋಡಕ್ ಬರ್ತಾರೆ. ಸೊ ಲೀಗಲ್ ಡಾಕ್ಯುಮೆಂಟ್ ನ ತಗೊಂಡೋಗ್ಬೇಕು, ಅವ್ರು ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ. ಸೈಟು ಕೂಡ ಬ್ಲಾಕ್ ಮಾಡ್ಕೋಬೇಕು. ಆ ಬುಕ್ಕಿಂಗ್ ಅಮೌಂಟ್ ಅಂತೇಳಿ ಎಷ್ಟು ತಗೊಂತೀರಾ ಸರ್? ಬುಕ್ಕಿಂಗು ನಿಮಗೆ ನಾಮಿನಲ್ ಅಮೌಂಟ್ ಇರುತ್ತೆ. ನಿಮಗೆ ಡಾಕ್ಯುಮೆಂಟೇಷನ್ಗೆ ನಿಮಗೆ 10 ದಿನ ಕಾಲಾವಕಾಶ ಮಾಡ್ಕೊಡ್ತೀವಿ. ಸೊ 10 ವರ್ಕಿಂಗ್ ಡೇಸ್ ಅವರು ನಿಮಗೆ ಲೀಗಲ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದು ಆದ ನಂತರ ನಿಮಗೆ ಲೋನ್ಗೆ ಆಪ್ಟ್ ಮಾಡ್ಕೋಬಹುದು. ಎಷ್ಟು ತಗೊಂತೀರಾ ಬುಕ್ಕಿಂಗ್ ಅಮೌಂಟ್? ಬುಕ್ಕಿಂಗ್ ಅಮೌಂಟ್ ನಾವು ತಗೊಳ್ತಾ ಇರೋದು ಇಲ್ಲಿ ನಿಮಗೆ ಲೈಕ್ 2 lakhs ತಗೊಳ್ತಾ ಇದೀವಿ ಸರ್. ನಾರ್ಮಲ್ ಲೀಗಲ್ ಡಾಕ್ಯುಮೆಂಟ್ ಸೈಟ್ ಬ್ಲಾಕಿಂಗ್ ಏನ್ ಬೇಡ. 25,000 ಚಾರ್ಜ್ ಮಾಡ್ತಾ ಇದೀವಿ. 25,000 ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗ್ಲಿ. ಹೌದು. ಅದಾದ ನಂತರ ಏನು ಲೀಗಲ್ ವೆರಿಫಿಕೇಶನ್ ಇದೆಯೋ ಮಾಡ್ಕೊಂಡು ಮುಂದುವರಿ ಅಲ್ವಾ ಸರ್? ಮಾಡ್ಬೋದು. ಲೋನ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಸರ್? ಇಲ್ಲಿ 80% ವರೆಗೂ ಲೋನ್ ಆಗುತ್ತೆ. 80% ವರೆಗೂ ಲೋನ್ ಸಿಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. 80% ಲೋನ್ ಆಗ್ತದೆ ನಿಮಗೆ. 80%. ಓಕೆ, ಮತ್ತೆ ಲೇಔಟ್ ನ ಪ್ರೈಸ್ ಹೇಳಿದ್ವಿ ಸರ್, ಇಲ್ಲಿನ ಅಮ್ಯುನಿಟೀಸ್ ಬಗ್ಗೆ ಹೇಳಿದ್ವಿ, ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ವಿ. ಮತ್ತೆ ಬೇರೆ ಏನಾದ್ರು ಹೇಳೋದಿದ್ಯಾ? ಸರ್, ಇಲ್ಲಿ ನಿಮಗೆ ಬರೀ ಅಮ್ಯುನಿಟೀಸ್ ಅಲ್ಲದೆ ನಿಮಗೆ ಆಡ್ ಆನ್ ಅಮ್ಯುನಿಟೀಸ್ ಅಂತ ನಿಮಗೆ ಕ್ಲಬ್ ಹೌಸ್ ಬರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಕಿಡ್ಸ್ ಪೂಲ್ ಇದೆ, ಅಡಲ್ಟ್ಸ್ ಪೂಲ್ ಇದೆ, ಪಾರ್ಟಿ ಹಾಲ್ ಇದೆ, ಜಿಮ್ ಇದೆ, ಬಿಲಿಯರ್ಡ್ಸ್ ಇದೆ, ನಿಮಗೆ ಲೈಕ್ ಕೆಫೆಟೇರಿಯಾ ಇದೆ. ಇಷ್ಟು ನಿಮಗೆ ಆಡ್ ಆನ್ ಅಮ್ಯುನಿಟೀಸ್ ಬರುತ್ತೆ ನಿಮಗೆ. ಈ ಲೇಔಟ್ ಅಲ್ಲಿ ಯಾವ ಕಡೆ ಮಾಡ್ತೀರಾ? ಅಲ್ಲಿ ನಿಮ್ಗೆ 12,000 ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಕ್ಲಬ್ ಹೌಸ್ ಬರುತ್ತೆ. ಲಾಸ್ಟ್ ಇದೆಯಲ್ಲ ಅಲ್ಲಿ ನಿಮಗೆ 12,000 ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ ನಿಮಗೆ. ಓಕೆ, ಅಷ್ಟೇ. ಆಲ್ಮೋಸ್ಟ್ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಗೇಟ್ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ವರದರಾಜ್ ಸರ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ದೇವನಹಳ್ಳಿ ಹತ್ರ ಯಲಹಂಕ ಹತ್ರ ಎರಡಕ್ಕೂ ಮಧ್ಯದಲ್ಲಿರ್ತಕ್ಕಂಥ ಲೇಔಟ್ ಇದು. ಸುಮಾರು 112 ಸೈಟ್ಗಳಿರ್ತಕ್ಕಂಥ ಲೇಔಟು. 30-40 30-50 2 ಡೈಮೆನ್ಷನಲ್ಲಿದೆ. 5,600 ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಬಂದು ವಿಚಾರಿಸಿ. ಬೈಯಪ್ಪ ಅಪ್ರೂವ್ಡ್. ಇಟ್ಸ್ ಈಕ್ವಲ್ ಟು BMRDA. ಸಿಟಿಲ್ BMRDA ಏನು ಕರೀತಾರೋ, ದೇವನಹಳ್ಳಿ ಸುತ್ತಮುತ್ತ ದೇವನಹಳ್ಳಿ ಸೇರಿರೋದ್ರಿಂದ ಬೈಯಪ್ಪ ಅಂತ ಕರೀತಾರೆ. ಎಲ್ಲ ಒಂದೇ ಬಾಡಿನೇ.
BDA ಬಾಡಿನಲ್ಲಿ ಬರತಕ್ಕಂತ ಎಲ್ಲ ಇದು ನಿಮ್ಗೆ ಬಯಪ BMRDA ನಿಮ್ಗೆ BDA ಎಲ್ಲ ಒಂದೇ ಬಾಡಿನೇ ಅದು. ಓಕೆ, ಅಂದ್ರೆ BMRDA ಅಂತ ಕರೆಯಲ್ಲ ಇಲ್ಲಿ ಯಾರು, ಬಯಪ ಅಂತಾನೆ ಕರೆಯೋದು ಅಲ್ವಾ ಸರ್? ವಿತ್ ರೇರ್ ಆಗಿರ್ತಕ್ಕಂಥದ್ದು, ವಿತ್ ರೇರ್ ಆಗಿದೆ, ಇಂಡಿವಿಜುವಲ್ ಈ ಖಾತಾಸ್ ಇದೆ ನಿಮ್ಗೆ. ಓಕೆ ನೋಡಿ, ಯಾರಿಗಾದ್ರೂ ಸೈಟ್ ಬೇಕಂದ್ರೆ ಇಮಿಡಿಯೇಟ್ ನಾಳೆನೇ ರಿಜಿಸ್ಟ್ರೇಷನ್ ರೆಡಿ ಇರ್ತಕ್ಕಂಥ ಲೇಔಟ್ ಇದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಿಂದ ಪ್ರತಿಯೊಂದು ಡಾಕ್ಯುಮೆಂಟ್ನ ಕ್ಲಿಯರ್ ಕಟ್ ಆಗಿ ಓದ್ಬಿಟ್ಟು ಒಬ್ರಲ್ಲ ಇಬ್ರು ಲಾಯರ್ ಹತ್ರ ಲೀಗಲ್ ಆಗಿ ಚೆಕ್ ಮಾಡಿಸಿ ಮುಂದುವರಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅಲ್ಲ ಖಂಡಿತವಾಗ್ಲೂ ನೀವು ಚೆಕ್ ಮಾಡ್ಬೋದು. ಈಗ ನಿಮ್ಗೆ ಲೋನ್ ಫೆಸಿಲಿಟೀಸ್ ಈಗ ಆಲ್ರೆಡಿ ನಿಮ್ಗೆ ಈ ಲೇಔಟ್ SBI ಇಂದ ಅಪ್ರೂವ್ಡ್ ಆಗಿದೆ. SBI ಇಂದ ಅಪ್ರೂವ್ಡ್ ಆಗಿದೆ ಅಂತಾನೆ ನಿಮ್ಗೆ ಗೊತ್ತಿರ್ಬೋದು. SBI ಅಡ್ವೊಕೇಟ್ಸ್ ಎಲ್ಲ ಎಷ್ಟು ಟೈಟ್ ಆಗಿರ್ತಾರೆ, ಪ್ಯಾನಲ್ ಅಡ್ವೊಕೇಟ್ಸ್ ಅಂತ, ಅದರಿಂದನೇ ಲೋನ್ ಆಗಿದೆ ನಿಮ್ಗೆ. ಸೊ ಏನಕ್ಕೆ ಇದನ್ನ ಹೇಳ್ತಿರ್ತೀನಿ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಕೆಲವೊಂದು ಕಡೆ ರಿಜಿಸ್ಟ್ರೇಷನ್ಗೆ ರೆಡಿ ಇರಲ್ಲ, ಏನು ಇರಲ್ಲ, ಏನೋ ಒಂದು ಪೆಂಡಿಂಗ್ ಇರುತ್ತೆ, ಇಮಿಡಿಯೇಟ್ ಆಗಿ ಹೋಗ್ಬಿಡುತ್ತೆ, ಅಮೌಂಟು ಅಡ್ವಾನ್ಸ್ ಅದು ಇದು ಅಂತ ಲಾಕ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಒಂದ್ಸರಿ ಲೀಗಲ್ ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಇಲ್ಲ ನಿಮ್ಗೆ ಬುಕಿಂಗ್ ಟೈಮಲ್ಲೇ ನಿಮ್ಗೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀವಿ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀವಿ, ಆ ಖಾತಾಸನ್ನು ತೋರಿಸ್ತೀವಿ ನಿಮ್ಗೆ, ಪ್ರತಿಯೊಂದು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಿಮ್ಗೆ. ಇಲ್ಲಿ ನಮಗೆ SBI ಆಗಿದೆ, HDFC ಆಗಿದೆ, ICICI ಆಗಿದೆ, ಕೋಟೆಕ್ ಬ್ಯಾಂಕಲ್ಲಿ ಆಗಿದೆ, IDFC ಆಗಿದೆ, ಬಹಳಷ್ಟು ಬ್ಯಾಂಕ್ಗಳು ನಿಮಗೆ ಲೋನ್ಸ್ಗೆ ಕೊಡ್ತಿದ್ದಾರೆ, ಲೋನ್ ಸೌಲಭ್ಯ ಇದೆ ನಿಮಗೆ. ಸೂಪರ್. ನೋಡಿ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿ ಕೆಳಗಡೆ ಆಲ್ರೆಡಿ ನಂಬರ್ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಇಲ್ಲಿ ಸೈಟ್ನ ಪರ್ಚೇಸ್ ಮಾಡ್ಬೋದು. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ನಾನು ಕೇಳ್ತಕ್ಕಂಥದ್ದು ನಿಮ್ಮ ಕಡೆ ನಮ್ಮ ವೀಕ್ಷಕರ ಪರವಾಗಿ ಒಂದೇ ಒಂದು, ಅದು ನೆಗೋಷಿಯಬಲ್ ಮಾಡ್ಕೊಡ್ತೀರಲ್ವಾ? 100% ನಿಮ್ಮ ಚಾನಲ್ ಕಡೆಯಿಂದ ಬಂದಾಗ ನಾನು 100% ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್.